ನಮಸ್ತೆ ವೀಕ್ಷಕರೇ, ಇವತ್ತು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೂಡ ಅಂಗಡಿಯಲ್ಲಿ ಸಿಗೋ ಮಸಾಲೆನ ನಾವು ಹಾಕದೆ ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ? ಸೊ ನಾನಿಲ್ಲಿ 2 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಖಾರದ ಪುಡಿ, 2 ಟೀ ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಅಂಡ್ 1 ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತೆ 1 ಮೊಟ್ಟೆ. ಇದಿಷ್ಟನ್ನ ತಗೊಂಡಿದ್ದೀನಿ. ಇದಿಷ್ಟನ್ನ ನಾವಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನಾನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಮಿದ್ದಾದ್ಮೇಲೆ ನಾವು ಇದಕ್ಕೆ ಮೊಟ್ಟೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದ್ರೆ ಇನ್ನು ಸ್ವಲ್ಪ ಖಾರನ ಹಾಕೋಬಹುದು. ಅಂಡ್ ಕಾರ್ನ್ಫ್ಲೋರ್ ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕು ಅಂದ್ರೆ ಕಾರ್ನ್ಫ್ಲೋರ್ನು ಕೂಡ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು. ನನಗೆ ಇಲ್ಲಿ ಲೈಟ್ ಆಗಿ ಸಾಕು ಅಂತ ನಾನು ಸ್ವಲ್ಪನೇ ಹಾಕೊಂಡಿದ್ದೀನಿ. ಖಾರ ನಾನು ಕರೆಕ್ಟಾಗಿ ಹಾಕೊಂಡಿದ್ದೀನಿ. ಸೊ ಇದನ್ನ ಇವಾಗ ಚೆನ್ನಾಗಿ ನಾವು ಮಿತ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಸಹ ಹಾಕೋಬೇಕು. ನಾನಿಲ್ಲಿ ಅರ್ಧ ಹೋಳು ನಿಂಬೆ ಅಷ್ಟನ್ನ ಹಾಕೊಂಡಿದ್ದೀನಿ. ಸೊ ನಿಂಬೆ ಹುಳಿನ ಹಾಕಿ ಇದನ್ನ ಚೆನ್ನಾಗಿ ಮಿದ್ದಿ ಮತ್ತೆ ಇದನ್ನ ಫಿಶ್ಗೆ ಎಲ್ಲಾ ಕಡೆ ಆಗೋ ಹಾಗೆ ಹೀಗೆ ಸವರಿ ಓವರ್ ನೈಟ್ ಇದನ್ನ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡೋಣ. ಸೊ ಓವರ್ ನೈಟ್ ಮ್ಯಾರಿನೇಟ್ ಮಾಡಿ ಆದ್ರೆ ಇದು ತುಂಬಾ ಚೆನ್ನಾಗುತ್ತೆ. ಅವಾಗಲೇ ಹಾಕಿದ್ರೆ ಇದು ಮಸಾಲೆ ಎಲ್ಲ ಇನ್ನೂ ಆಗಿರಲ್ಲ, ಸೊ ಚೆನ್ನಾಗಿ ಆಗಿರಲ್ಲ. ನಾನು ಇವಾಗ ಇದನ್ನ ಓವರ್ ನೈಟ್ ಮ್ಯಾರಿನೇಟ್ ಆಗ್ಲಿಕ್ಕೆ ಇಡ್ತೀನಿ. ಸೊ ಇವಾಗ ಇದು ಬೆಳಗ್ಗೆ ನೋಡಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫಿಶ್ ಎಲ್ಲ ಅದ್ರ ಮೇಲೆ ಇಟ್ಟು ಹೀಗೆ ತವಾ ಫ್ರೈ ಮಾಡೋದು. ಸೊ ನಾನಿಲ್ಲಿ ಫಿಶ್ನ ಹಾಕೋ ವಿಡಿಯೋ ನಾನು ಮಾಡಲಿಲ್ಲ, ಹಾಗಾಗಿ ನಾನು ಹೀಗೆ ತೋರಿಸ್ತಾ ಇದ್ದೀನಿ. ಸೊ ಈ ತರ ಮಾಡೋದು ಅಷ್ಟೇ. ಡೀಪ್ ಫ್ರೈ ಮಾಡೋದಕ್ಕಿಂತ ಇದು ತುಂಬಾ ಬೆಟರ್, ಯಾಕಂದ್ರೆ ಕಡಿಮೆ ಎಣ್ಣೆ ತಗೊಳುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು. ಜಾಸ್ತಿ ಎಣ್ಣೆ ತಿಂದಿಲ್ಲ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಸೊ ಕಡಿಮೆ ಎಣ್ಣೆ ಯೂಸ್ ಮಾಡಿಕೊಂಡು ನಾವು ಹೀಗೆ ತವಾ ಫ್ರೈ ಮಾಡ್ಕೋಬಹುದು. ತುಂಬಾ ರುಚಿಯಾಗೂ ಇರುತ್ತೆ ಇದು. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.